ಇದು ಬಹಳ ಇಂಪಾರ್ಟೆಂಟ್ ನಿಮಗೆ. ಯಾಕಂತಂದರೆ ಇಲ್ಲೇನು ಬರ್ದಿದ್ದೀನಿ ನೋಡಿ, ಮಾಕ್ ಅಲಾಟ್ಮೆಂಟ್ 2026 ಅಂತ ಬರ್ದಿದ್ದೀನಿ. ಮಾಕ್ ಅಲಾಟ್ಮೆಂಟ್ 2026 ಈ ವರ್ಷದ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಕಂಪ್ಯೂಟರ್ ನಿಮ್ಗೆ ಏನು ಮಾಡುತ್ತೆ. ಸೊ ಆಪ್ಷನ್ ಎಂಟ್ರಿ ಅಂತ ಮಾಡ್ಕೊತೀರಾ. ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಮಾಕ್ ರಿಸಲ್ಟ್ ಬರಲಿಕ್ಕೆ ಕಂಪ್ಯೂಟರ್ ಯಾವ ರೀತಿ ಮಾಡುತ್ತೆ. ಆ್ಯಂಡ್ ಮಾಕ್ ರಿಸಲ್ಟ್ ಬಂದಾದ ತಕ್ಷಣ ಅಥವಾ ಇನ್ನೊಂದು ಟೈಮ್ ಏನು ಮಾಡುತ್ತೆ, ಫೈನಲ್ ರಿಸಲ್ಟ್ ಕೂಡ ಬರ್ತಾರೆ ಅಂತ ಹೇಳಿದೆ. ಆ ಫೈನಲ್ ರಿಸಲ್ಟ್ ಬಂದಾದ ನಂತರ ನೀವು ಸೀಟ್ ಯಾವ ರೀತಿ ಹೋಲ್ಡ್ ಮಾಡ್ಕೋಬೇಕು. ಸೊ ಇವಾಗಲೇ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತಂದರೆ ಮುಂದೆ ನೀವು ರಿಗ್ರೆಟ್ ಆಗೋದು ತಪ್ಪುತ್ತೆ. ಸೊ ನೋಡಿ, ನನಗೆ ಜನರಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಹಿಂಗೆ ಇರಬೇಕಂತ ಏನಿಲ್ಲ. ಈ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ನಾನು. ಓಕೆ, ಇದು ಎಕ್ಸಾಂಪಲ್ ಆಯಿತಾ, ಹಿಂಗೆ ಇರಬೇಕಂತ ಏನಿಲ್ಲ ಆಪ್ಷನ್ ಎಂಟ್ರಿ. ಸೊ ನೋಡಿ, ಮಾಕ್ ಅಲಾಟ್ಮೆಂಟ್ 2026 ಅಂತ ಹಾಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಹಾಕೊಂಡಿದ್ದೀನಿ. ನೋಡಿ, ಆಪ್ಷನ್ ಎಂಟ್ರಿ ಒಳಗಡೆ ನಾನು ಕೆಲವೊಂದಿಷ್ಟು ಕೋರ್ಸಸ್ನ ಆ್ಯಂಡ್ ಬ್ರಾಂಚಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕೋರ್ಸ್ ನೋಡಿ ಯಾವ್ದು ಕಾಣಿಸ್ತಾ ಇದೆ, ವೆಟರ್ನರಿ ಕಾಣಿಸ್ತಾ ಇದೆ. ಸೊ ಎರಡನೇ ಕೋರ್ಸು ಇಂಜಿನಿಯರಿಂಗ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಕೂಡ ಥರ್ಡ್ ಯಾವುದಾದ್ರೂ ಹಾಕ್ಕೊಂಡಿರ್ಬೋದು ನಾನು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ನಾನು ಇನ್ನೂ ಕೂಡ ಹೇಳೋದಾಯ್ತಪ್ಪ ಅಂತಂದರೆ ನಿಮಗೆ, ಸೊ ಇಂಜಿನಿಯರಿಂಗು ಇದಾಗಿತ್ತು, ನಾವು ಅಗ್ರಿಕಲ್ಚರ್ ಕೂಡ ಹಾಕ್ಕೊಂಡಿರ್ಬೋದು. ಓಕೆ, ಎಕ್ಸಾಂಪಲ್ಗೆ ನಾನು ಈ ತೋರಿಸ್ಲಿಕ್ಕೋಸ್ಕರ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ವೆಟರ್ನರಿ ಒಳಗಡೆ 6 ಕಾಲೇಜಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಅದರಲ್ಲಿ ಬೆಂಗಳೂರು, ಶಿವಮೊಗ್ಗ, ಹಾಸನ, ಬೀದರ್, ಗದಗ, ಓಕೆ, ಬೆಳಗಾವಿ 6 ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರಿ. ಆ್ಯಂಡ್ ನಿಮ್ಗೆ ಸೆಕೆಂಡ್ ಅಂದರೆ 6ನೇ ಆಪ್ಷನ್ಸ್ ಇದು ಆಪ್ಷನ್ 1 ಆಪ್ಷನ್. ಓಕೆ, ಇದು 1 ಕೊಟ್ಟಿದ್ರಿ, ಇದನ್ನು 2 ಕೊಟ್ಟಿದ್ರಿ, ಇದು 3, 4, 5, 6 ಕೊಟ್ಟಿದ್ರಿ. ಆ್ಯಂಡ್ 7 ಆಪ್ಷನ್ ಏನು ಕೊಟ್ಟಿದ್ರಿ, ಇಂಜಿನಿಯರಿಂಗ್ ಡಿಸಿಪ್ಲಿನ್ ತೊಗೊಂಡು ಇಂಜಿನಿಯರಿಂಗ್ ಒಳಗಡೆ ನೀವು ಕಾಲೇಜ್ನ ಅದು ಕಾಲೇಜ್ ಆರ್ ಬ್ರಾಂಚ್ ನಿಮ್ಗೆ ಇಷ್ಟ ಬಂದಿದ್ದು. ಸೊ RV ಕಾಲೇಜ್ ಒಳಗಡೆ CSE. ಓಕೆ, 7ನೇದು ಕೊಟ್ಟಿದ್ದೀನಿ. ಆ್ಯಂಡ್ 8ನೇದು ಏನು ಕೊಟ್ಟಿದ್ದೀನಿ, RV ಒಳಗಡೆ ISE ಕೊಡ್ಕೊಂಡಿದ್ದೆ. ಅದೇ ರೀತಿ 9ನೇದು ಆಪ್ಷನ್ನು MS ನೋಡಿ, ಅಂದರೆ MS ರಾಮಯ್ಯದೊಳಗಡೆ CS. ಆ್ಯಂಡ್ 10ನೇ ಆಪ್ಷನ್ನು MS ರಾಮಯ್ಯದೊಳಗೆ ECE. ಆ್ಯಂಡ್ 11ನೇದು BMS, 12ನೇದು BMS ಒಳಗೆ, ಅಂದರೆ ಅದರೊಳಗೆ AML, CSE, ISE ಈ ಥರ ಏನಂತಂದರೆ ಸಬ್ ಬ್ರಾಂಚಸ್ಗಳು ತೊಗೊಂಡಿದ್ದೆ. ಓಕೆ, ಸೊ ನಿಮಗೆ ಏನು ಬೇಕೋ ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತಾರೆ. ನಾಳೆ ನಿಮ್ಗೆ ಅಲಾಟ್ಮೆಂಟ್ ಆಯಿತು. ಓಕೆ, ಮಾಕ್ ಅಲಾಟ್ಮೆಂಟು ಅಥವಾ ಫೈನಲ್ ರಿಸಲ್ಟ್ ಅಲಾಟ್ಮೆಂಟ್ ಆಗುತ್ತಂದರೆ ಕಂಪ್ಯೂಟರ್ ಯಾವ ರೀತಿ ನೋಡುತ್ತೆ. ಸೊ ನಿಮ್ಮದು ರ್ಯಾಂಕು ಎಕ್ಸಾಂಪಲ್ 4000 ಇದೆ. ಓಕೆ, ನಿಮ್ಮದು 4000 ರ್ಯಾಂಕ್ ಅಂದ್ಕೊಳ್ಳಿ. ಸೊ ನಿಮ್ಮೊಂದು 4000 ರ್ಯಾಂಕು ಆ್ಯಂಡ್ ನೀವೇನಾದರೂ ಕ್ಯಾಟಗರಿ ಇತ್ತಪ್ಪ ಅಂತಂದರೆ SC ಇದ್ದೀರಾ. ಓಕೆ, SC ಇದ್ದು ಏನಾದರೂ ಕನ್ನಡ ಮೀಡಿಯಮ್ ಇದ್ರಿ, ಅಥವಾ SC ಇದ್ದು ನೀವು ಏನಾದರೂ ರೂರಲ್ ಇದ್ರಿ, ಆ್ಯಂಡ್ SC ಇದ್ದು ಏನಿಲ್ಲ ಜನರಲ್ ಮೆರಿಟ್ ಅಷ್ಟೇ ಇದ್ರಿ. ಸೊ ಏನೂ ಇಲ್ಲಪ್ಪ ಅಂದರೆ SC ಜನರಲ್ ಅಂತ ಇರ್ತೀರ. ಕೊನೆಯದಲ್ಲೂ ಕೂಡ ನೀವು ಜನರಲ್ ಮೆರಿಟಲ್ಲೂ ಕೂಡ ಇರ್ತೀರ. ಓಕೆ, ಸೊ ಕಾಮನ್ ಆಗಿ ಜನರಲ್ ಮೆರಿಟ್ ಅಷ್ಟೇ ತೊಗೊಳ್ತೀನಿ. ಯಾಕಂದರೆ ಜನರಲ್ ಮೆರಿಟ್ ಅಂತೂ ಎಲ್ಲರೂ ಬಂದೇ ಬರ್ತಾರೆ. ಸೊ ಜನರಲ್ ಮೆರಿಟಲ್ಲಿ ಅದು ಏನು ನೋಡುತ್ತೆ, ಫಸ್ಟಿಗೆ ಈ ಒಂದು ಬೆಂಗಳೂರು ಒಳಗಡೆ ಅಂದರೆ ವೆಟರ್ನರಿ ಬೆಂಗಳೂರು ಒಳಗಡೆ ಫಸ್ಟ್ ಆಪ್ಷನ್ಸ್ ನೀವು ಕೊಟ್ಟಿದ್ರಿ. ನಿಮ್ಮ ಥರನೇ ಏನು ಮಾಡಿರ್ತಾರೆ, ಫಸ್ಟ್ ಆಪ್ಷನ್ಸ್ ಭಾಳ ಸ್ಟೂಡೆಂಟ್ ಕೂಡ ಕೊಟ್ಟಿರ್ತಾರೆ. ಈ ಒಂದು ಕಾಲೇಜ್ ಒಳಗಡೆ ಒಂದು 50 ಸೀಟ್ ಇದಾವಪ್ಪ ಅಂತ ಅಂದ್ಕೊಳ್ಳಿ. 50 ಸೀಟ್ ಇದ್ದಾವೆ ಬೆಂಗಳೂರು ಈ ಒಂದು ಕಾಲೇಜ್ ಒಳಗಡೆ ವೆಟರ್ನರಿ. 4000 ಒಳಗಡೆ ನಿಮ್ಮ ರ್ಯಾಂಕು. 4000 ಒಳಗಡೆ ಇರತಕ್ಕಂಥ ಸ್ಟೂಡೆಂಟು ಏನಾದರೂ 50 ಸೀಟ್ ಏನಾದರೂ ಜನರಲ್ ಮೆರಿಟಲ್ಲೇ ಇದ್ದವಪ್ಪ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾನೆ, 50 ಸೀಟು ಜನರಲ್ ಮೆರಿಟಲ್ಲೇ ಇದ್ವು, ನೀವು ಕೂಡ ಜನರಲ್ ಮೆರಿಟಲ್ಲಿ ಬರ್ತಾಯಿದ್ರ. ಆ 50 ಸೀಟು ಒಳಗಡೆ ನಿಮ್ದು ಏನಾದರೂ ಅಂದರೆ 4000 ಒಳಗಡೆ ಇರತಕ್ಕಂಥ ಸ್ಟೂಡೆಂಟು 50 ಸ್ಟೂಡೆಂಟು ಏನಾದರೂ ಫಸ್ಟ್ ಆಪ್ಷನ್ಸೇ ಅವ್ರು ಏನಾದರೂ ಅಂದರೆ 3999 ಒಳಗಡೆ ಇರತಕ್ಕಂಥ ಸ್ಟೂಡೆಂಟು 50 ಸ್ಟೂಡೆಂಟು ಕೂಡ ಏನು ಮಾಡಿದ್ರು, ಬೆಂಗಳೂರೇ ಫಸ್ಟ್ ಆಪ್ಷನ್ಸ್ ಕೊಟ್ಟಿದ್ರೆ ನಿಮಗೆ ಸಿಗಲ್ಲ. ಯಾಕಂತಂದರೆ ಅವ್ರು ನಿಮ್ಗಿಂತಲೂ ರ್ಯಾಂಕ್ ಚೆನ್ನಾಗಿದೆ. ಸೊ ಫಸ್ಟ್ ಪ್ರಿಫರೆನ್ಸ್ ಕೂಡ ಅವ್ರು ಅದಕ್ಕೆ ಕೊಟ್ಟಿದ್ದಂತ ನಿಮಗೆ ಸಿಗಲ್ಲ. ಸೊ ಇಲ್ಲ ರಿಸರ್ವೇಷನ್ ಹೆಂಗಿದ್ರು ಕೂಡ ಇದ್ದೇ ಇರುತ್ತೆ ಬರ್ತಾರೆ ಅಂತಂದರೆ, ಈಗ SCR ಅಂತ ಹೇಳಿದ್ರಿ, SCR ಒಳಗಡೆ ನೀವು ರಿಸರ್ವೇಷನ್ ಇದ್ದೀರಾ. ಜನರಲ್ ಮೆರಿಟಲ್ ಅಂತೂ ನಿಮಗೆ ಬರೋಕ್ಕಾಗಲಿಲ್ಲ. ಯಾಕಂದರೆ ಒಂದು 30 ಸೀಟು ಜನರಲ್ ಮೆರಿಟಲ್ಲಿದ್ದು. ಸೊ 3999 ಸ್ಟೂಡೆಂಟು ಕೂಡ ನಿನಗಿಂತ ಒಳ್ಳೆ ರ್ಯಾಂಕ್ ಇರೋರೆ ಫಸ್ಟ್ ಪ್ರಿಫರೆನ್ಸ್ ಅದು ಕೊಟ್ಟಿದ್ರು, ಅವ್ರಿಗೆ ಸಿಕ್ತು. ನನಗೆ SCR ಇದ್ದೀನಿ, ನನಗೆ SCRಲ್ಲಿ ಈ ಒಂದು ಕಾಲೇಜ್ ಒಳಗಡೆ 3 ಸೀಟ್ ಇದ್ದಾವೆ, ಸಿಗುತ್ತಾ? ಇವಾಗಲೂ ಕೂಡ ಒಂದು ನಿಮಗೆ ಕಂಡೀಷನ್ ಸೇಮ್ ಅದೇ ರೀತಿಯಾಗಿ ಈ 3999 ಸ್ಟೂಡೆಂಟ್ ಒಳಗಡೆ ಫಸ್ಟ್ ಆಪ್ಷನ್ಸೇ ಅವರು ಕೂಡ SCR ಇದ್ದು ಕೂಡ 3 ಸ್ಟೂಡೆಂಟ್ ಹಾಕೊಂಡ್ಬಿಟ್ಟಿದ್ರಪ್ಪ ನಿಮಗಿಂತ ಮುಂಚೆ ಅಂದರೂ ಕೂಡ ಈ ಒಂದು ಕಂಡೀಷನ್ ಕೂಡ ಸಿಗಲ್ಲ. ಇಲ್ಲ 2 ಸ್ಟೂಡೆಂಟ್ ಓನ್ಲಿ 2 ಸ್ಟೂಡೆಂಟ್ ಹಾಕ್ಕೊಂಡಿದ್ರು ಅಂತಂದರೆ ನಿಮ್ಮದು ರ್ಯಾಂಕು 4000 ಇದ್ದರೆ ಆರಾಮ್ ಸಿಗುತ್ತೆ. ಯಾಕಂದರೆ ಇನ್ನೊಂದು ಸೀಟ್ ಇದೆ ಅಲ್ಲಿ. ಓಕೆ, ಸೊ ಹಂಗಾಗಿ ಏನಾಗುತ್ತೆ ನೋಡಿ, ಅದಕ್ಕೆ ಪ್ರತಿಯೊಂದು ಟೈಮ್ ಹೇಳ್ತಾ ಇರ್ತೀನಿ ನಾನು, ಸೀಟ್ ಮ್ಯಾಟ್ರಿಕ್ಸ್. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ನೀವೇನು ಕೂಡ ನೋಡಲಿಕ್ಕೆ ಹೋಗ್ಬೇಡ್ರಿ, ಆಪ್ಷನ್ ಎಂಟ್ರಿ ಮಾಡಿಬಿಡಿ. ಯಾಕಂತಂದರೆ ಸ್ಟೂಡೆಂಟ್ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಆ ರಿಸರ್ವೇಷನ್ ಈ ರಿಸರ್ವೇಷನ್ ನಿಮ್ಗೆ ಏನಾದರೂ ಹಾಕಿದೆ ಹೋಗಿದ್ರೆ ನೋಡಿ 4000 ಒಳಗಡೆ ಸಿಗಲ್ಲ ಅಂತ ಬಿಟ್ಟರೆ SCR ಆ ಒಂದು ರಿಸರ್ವೇಷನ್ ಒಳಗೆ 3 ಸೀಟ್ ಇದ್ದಾವೆ. ಸೊ ಯಾರೂ ಹಾಕ್ಕೊಂಡಿಲ್ಲ, ಬಟ್ ನೀವು ಹಾಕಿಬಿಟ್ರೆ ಸಿಗ್ತಾ? ಸೊ ಹಂಗಾಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಲಿಕ್ಕೆ ಹೋಗ್ಬಿಡ್ರಿ. ನಿಮಗೆ ಕಾಲೇಜಿದ್ದು ಫಸ್ಟ್ ಪ್ರಿಫರೆನ್ಸ್ ಬೇಕಿತ್ತಾ, ನಿಮಗೆ ಸಿಗಲ್ಲ ಅಂತ ಗೊತ್ತಿದ್ರು ಸಹಿತ ಹಾಕ್ರಿ. ಇನ್ ಕೇಸ್ ನಿಮ್ಮ ರಿಸರ್ವೇಷನ್ ಇತ್ತಂದರೆ ಸಿಗ್ಬೋದು ಸೀಟು. ಓಕೆ, ಇಲ್ಲ ಸಿಗಲ್ಲ ಅಂತ ಎಷ್ಟೋ ಜನ ಆಪ್ಷನ್ ಎಂಟ್ರಿನೇ ಮಾಡಿರಲಿಲ್ಲಪ್ಪ, ನೀ 4000 ಇದ್ದಾರೆ ನನಗೆ ಸಿಗಲ್ಲ ಬಿಡಿ, ನಂಗೆ ಹೆಂಗಿದ್ರು ಕಾಲೇಜ್ ಸಿಗಲ್ಲ ಅಂತ ಬಿಟ್ಟಿದ್ರೆ. ಓಕೆ, ಈಗ SCRಲ್ಲಿ ಕೂಡ ತೊಗೊಳ್ಳಿ, ಇಬ್ಬರೇ ಹಾಕೊಂಡಿದ್ರೆ ಇನ್ನೂ ಒಬ್ಬರು ಹಾಕ್ಬೋದಿತ್ತು. ಒಬ್ಬೊಂದು ಎಷ್ಟು 3800 ಅವನ ರ್ಯಾಂಕ್ ಬಂದಿದೆ, ಅವ್ನು ಹಾಕ್ಕೊಂಡಿದ್ರೆ ಸಿಗ್ತಾ ಇತ್ತು. ಬಟ್ ನನ್ನ ಸಿಗಲ್ಲ ಬಿಡು ಅಂತಂದು ಆ ಒಂದು ಕಾಲೇಜ್ನ ಹಾಕ್ಕೊಂಡಿಲ್ಲ ಅಂತಂದರೆ ನಿಂಗೆ 4000ದಲ್ಲಿ ನೀನು ಒಬ್ಬನೇ ಇದೆಯಾ SCR ಅಂತಂದ್ರೆ ನಿಮಗೆ ಸಿಗುತ್ತೆ.
ಅರ್ಥ ಆಯ್ತಾ? ಅಂದರೆ ಏನಾಗುತ್ತೆ, ಕಂಪ್ಯೂಟರ್ ಏನು ನೋಡುತ್ತೆ, ಆರ್ಡರ್ ವೈಸ್ ನೋಡ್ಕೊಂತ ಹೋಗುತ್ತೆ. ಫಸ್ಟ್ ಜನರಲ್ ಮೆರಿಟ್ ನೋಡ್ತದೆ, ಆಮೇಲೆ ರಿಸರ್ವೇಷನ್ ನೋಡ್ತದೆ, ಮತ್ತು ನಿಮ್ಮ ಸ್ಪೆಷಲ್ ಕೋಡ್ ಎಲ್ಲನೂ ಕೂಡ ನೋಡ್ತದೆ. ಆ ಒಂದು ರಿಸರ್ವೇಷನ್ಗೆ ಆ ಒಂದು ಸೀಟ್ಗಳು ಇದಾವ ಇಲ್ಲ ಅಂತಂದು ಕಂಪ್ಯೂಟರ್ ನೋಡುತ್ತೆ, ನಿಮ್ಗೆ ನೋಡೋಕೆ ಹೋಗಲ್ಲ. ಫಸ್ಟ್ ಇದು ನೋಡ್ತದೆ, ಅದು ಸೆಕೆಂಡ್ರಿ, ಅದೇ ರೀತಿಯಾಗಿ ಸೆಕೆಂಡ್ನೇ ಕಾಲೇಜ್ ನೋಡುತ್ತೆ. 3 ಅಂದರೆ ಎಲ್ಲನೂ ಕೂಡ ನೀವು ಹೆಂಗೆ ನೋಡುತ್ತೆ ಅಂದ್ರೆ ಕಂಪ್ಯೂಟ್ರ್ ಇದು ಟಾಪ್ ಅಪ್ಪ ಅವ್ರೆ, ಅದು ಕಂಪ್ಯೂಟರ್ ಏನು ಗೊತ್ತಾ, ಇದು ಟಾಪ್ ಅಂತ ಗೊತ್ತಾಗುತ್ತೆ. ಇದು ಟಾಪು, ಇದು ಲೀಸ್ಟು. ಓಕೆ, ಇದು ಲೀಸ್ಟು, ಇದು ಟಾಪ್ ಅಂತ ತೊಗೊಂಡಿರುತ್ತೆ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕಂತಂದರೆ ನೋಡಿ, ಈ ಟಾಪ್ ಲಿಸ್ಟ್ ಅಂತ ಅಂದೆ ನಾನು. ಇಲ್ಲಿ ನಿಮ್ಗೆ ಏನಾದರೂ ಲಾಸ್ಟಿಗೆ ಕೊನೆಯಲ್ಲಿ ಯಾವುದಾದ್ರೂ ಎಲ್ಲರೂ ಕೂಡ ನಿಮಗೆ ಸೀಟ್ ಸಿಗದೆ ಹೋದಾಗ ಲಾಸ್ಟ್ ಏನೋದು ಈ ಒಂದು ಕಾಲೇಜ್ ಸಿಕ್ತಪ್ಪ, 16ನೇ ಕಾಲೇಜೇ ಸಿಕ್ಬಿಡುತ್ತೆ ನಿಮಗೆ ಕೊನೆಗೆ. ಅಂದರೆ ಕಂಪ್ಯೂಟ್ರ್ ಎಲ್ಲ ನೋಡ್ಕೊತ ಬಂತು, ನಿಮ್ಗೆ ಏನಾದರೂ CS ಅಂದರೆ 16ನೇ ಆಪ್ಷನ್ ಎಂಟ್ರಿ SIT ಒಳಗಡೆ ನಿಮ್ಗೆ ಈ ಒಂದು ಕಾಲೇಜ್ ಏನು ಸಿಕ್ತು, ಅಲಾಟ್ಮೆಂಟ್ ಆಯಿತು. ಓಕೆ, ಅಲಾಟೆಡ್ ಆಯ್ತದು. ಓಕೆ, ಅಲಾಟೆಡ್ ಏನಾಯಿತು, ಮಾಕ್ ರಿಸಲ್ಟಲ್ಲಿ ಆಯಿತು, ಆ್ಯಂಡ್ ಫೈನಲ್ ರಿಸಲ್ಟಲ್ಲೂ ಕೂಡ ಇದೇ ನಿಮ್ಗೆ ಅಲಾಟ್ಮೆಂಟ್ ಆಯ್ತಪ್ಪ ಅಂತ ಅಂದ್ಕೊಳ್ಳಿ. ಸೊ ನಿಮ್ಗೆ ನೆಕ್ಸ್ಟ್ ಏನಾದರೂ ಓಲ್ಡ್ ಇಟ್ಕೊಂಡು ಹೋಗ್ತೀನಿ ಅನ್ನೋಂಗೆ ಇತ್ತಂದರೆ, ಓಕೆ, ಇನ್ನೂ ಕೂಡ ಹಾಕ್ಕೊಂಡಿರ್ತೀರ ನೀವು 18 ಈ ಥರ ಹಾಕ್ಕೊಂಡಿರ್ತೀರ, ಬಟ್ ನಿಮ್ಗೆ 16ನೇದು ಅಲಾಟ್ಮೆಂಟ್ ಆಯ್ತು ಅಂದಾಗ ಓಲ್ಡ್ ಇಟ್ಕೊಂಡು ಪ್ರೊಸೆಸ್ಸು ಸಿಂಪಲ್ ಹೇಳ್ತೀನಿ ನೋಡಿ. ಓಲ್ಡ್ ಅಂತ ಹೇಳಿದೆ ನಾನು, ಓಲ್ಡ್ ಇಟ್ಕೊಂಡು ಹೋಗುವಂಥ ಪ್ರೊಸೆಸ್ ಸಿಂಪಲ್ ಇರ್ತದೆ. ಸೊ ಚಾಯ್ಸ್ 2ನ ಕೊಡಬೇಕು ನೋಡಿ, ಚಾಯ್ಸ್ 2ನ ಕೊಟ್ಟು ಓಲ್ಡ್ ಇಟ್ಕೋಬೇಕು. ಮೇ ಬಿ ಈ ಸರ್ತಿ ಅಮೌಂಟ್ ಕಟ್ಟಲಿಕ್ಕೆ ಹೇಳ್ತಾರೆ ಅನ್ಸುತ್ತೆ, ಯಾಕಂದರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಕಂಪಲ್ಸರಿ ಅದಾದಮೇಲೆ ಈ ಸರ್ತಿ ಅಮೌಂಟ್ ಕಟ್ಟಿಬಿಟ್ಟೇ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಅಂತ ಅನ್ಬೋದು. ಸೊ ಯಾವ ರೀತಿ ಅಂತಂದರೆ, ಸೊ ಅಡ್ಮಿಷನ್ ಫೀಸ್ ಎಷ್ಟಿದೆ, ಓಕೆ, ಈಗ SIT ಒಳಗಡೆ CS ಎಷ್ಟಿದೆ ಫೀಸು, ಲೈಕ್ ಎಕ್ಸಾಂಪಲ್ 1,31,000 ನಿಮ್ಗೆ ಏನಾದರೂ, ಓಕೆ, 1,31,000 ಅಂದರೆ 1,31,000 ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂತಂದರೆ ಇದಿಷ್ಟು ಅಮೌಂಟ್ನ ಪೇ ಮಾಡಿ. ಕೆದವ್ರಿಗೆ ಹೋಗುತ್ತೆ, ಎಲ್ಲೂ ಹೋಗಲ್ಲ. ಓಕೆ, ಕೆಗೆ ಹೋಗುತ್ತೆ. ಸೊ ನೀವು ಓಲ್ಡ್ನ ಇಟ್ಕೊಂಡು ಏನು ಮಾಡ್ತೀರಾ, ಹೋಗ್ತೀರಾ. ನೆಕ್ಸ್ಟ್ ಅನ್ಕೋಬೋದು ಕೆಲವೊಂದಿಷ್ಟು ಹುಡುಗರು, ಸೊ ನಾನು ಈ ಕಾಲೇಜ್ ಸಿಕ್ಕಿತ್ತು ನನಗೆ, ಸೊ ಓಕೆ ಅಲಾಟ್ಮೆಂಟಲ್ಲಿ ಸೆಕೆಂಡ್ ರೌಂಡಿಗೆ ಹೋದಾಗ ನನಗೆ ಏನಾದರೂ ವೆಟರ್ನರಿ ಸಿಕ್ಕರೆ ಫೀಸ್ ವೇರಿಯೇಷನ್ ಆಗುತ್ತಲ್ಲ ಅಂತ ಅನ್ಬೋದು. ಸೊ ಅದಕ್ಕೋಸ್ಕರ ಕೆದವ್ರು ಏನು ಮಾಡ್ತಾರೆ, ಫೀಸು ಕೊಡಲ್ಲ, ಕಾಲೇಜವ್ರಿಗೆ ಕೊಟ್ಟಿರಲ್ಲ, ಮೊದಲು ಕೆದವ್ರು ಕಟ್ಸ್ಕೊತಾರೆ. ಓಕೆ, ಕೆದವ್ರು ಕಟ್ಸ್ಕೊಂಡು ಆಮೇಲೆ ನಿಮಗೆ ಇನ್ ಕೇಸ್ ಬೇರೆ ಕಾಲೇಜ್ ಸಿಕ್ತಪ್ಪ, ಇಲ್ಲಿ ಏನಾದರೂ ಫೀಸ್ ಕಡಿಮೆ ಇರತಕ್ಕಂಥ ಕಾಲೇಜ್ ಸಿಕ್ಕರೆ ಅಂದರೆ ಅದನ್ನ ಎಷ್ಟಿದೆ ಕಟ್ ಮಾಡ್ಕೊಂಡು ನಿಮಗೆ ರಿಫಂಡ್ ಮಾಡ್ತಾರೆ. ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕೆದವ್ರು ₹1 ಕೂಡ ತಗೊಳ್ಳಲ್ಲ. ಸರಿ, ಈಗ ನಾನು ಅಲಾಟ್ಮೆಂಟ್ ಹೇಳಿದೆ, ನಾನು ಈಗ ಅಲಾಟೆಡ್ ಆಯಿತು, ಚಾಯ್ಸ್ 2 ಕೊಡೋಂದ್ರಿ, ಓಲ್ಡ್ ಇಟ್ಕೊಂಡ್ರಿ. ನೆಕ್ಸ್ಟ್ ಏನಾಗುತ್ತೆ, ಆಟೋಮೆಟಿಕ್ಲಿ ಚಾಯ್ಸ್ 2 ಕೂಡ ಓಲ್ಡ್ ಇಟ್ಕೊಂಡ್ರಿ ಅಂತಂದರೆ ಕೆಳಗಡೆ ಇರತಕ್ಕಂಥ ಕಾಲೇಜ್ ಎಲ್ಲನೂ ಕೂಡ ಡಿಲೇಟ್ ಆಗಿಬಿಡ್ತವೆ. ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಹೋದಾಗ ತೋರಿಸೋದೇ ಇಲ್ಲ, ಅವು ಕಾಲೇಜ್ ತೋರಿಸೋದೇ ಇಲ್ಲ. ಇನ್ ಕೇಸ್ ನೀವೇನಾದರೂ ಚಾಯ್ಸ್ 3 ಕೊಟ್ಟಿತ್ತಂದರೆ ಇದೊಂದು ಕಾಲೇಜ್ ಬಿಟ್ಟು ಮೇಲೆ ಕೆಳಗಡೆ ಎಲ್ಲನೂ ಕೂಡ ತೋರಿಸ್ತಾ ಇರ್ತಿದ್ದು. ನೀವು ಓಲ್ಡ್ ಇಟ್ಕೊಂಡಿದ್ದೀರಾ, ಈಗ ಈ ವಿಡಿಯೋ ಹೇಳ್ತಾ ಇರ್ತದ್ದು ಓಲ್ಡ್ ಇಟ್ಕೊಂಡಂಥ ಪ್ರೊಸೆಸ್ ಅಷ್ಟೇ. ಚಾಯ್ಸ್ 2 ಕೊಡುವಂತೀರಾ, ಕಾಲೇಜ್ ಓಲ್ಡ್ ಇರ್ತದೆ, ಕೆಳಗಡೆ ಇರೋದು ಎಲ್ಲನೂ ಕೂಡ ಡಿಲೆಕ್ಟ್ ಆಗ್ತದೆ. ಸೊ ಅದರ ಜೊತೆಗೆ ಪಿ ಕಟ್ಟಿಬಿಟ್ಟೇ ಹೋಗಬೇಕು. ಚಾಯ್ಸ್ 2 ಕೊಟ್ಟಿರಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅನ್ಸುತ್ತೆ. ಪೇಮೆಂಟ್ ಮಾಡ್ಲಿಕ್ಕೆ ಹೇಳಿಲ್ಲ ಅಂತಂದರೆ ಸೊ ಒಳ್ಳೆ ವಿಚಾರನೇ. ಕೆದವರು ಮೇ ಬಿ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ಹೋಗಿ ಹೆಂಗಿದ್ರು ಅಡ್ಮಿಷನ್ ಇದೆ ಅವಾಗೆ ತೊಗೊಳ್ಳೋಣ ಅಂತ ಅನ್ಕೊಂಡಿತ್ತಂದರೆ ಪೇಮೆಂಟ್ ಇಲ್ಲ ಅಂತಂದರೆ ಸೊ ಫ್ರೀಯಾಗಿ ನೀವು ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡು ಹೋಗ್ಬೋದು. ಸೊ ಅದು ಯಾವಾಗ ಗೊತ್ತಾಗುತ್ತಂದರೆ ಅವಾಗ ಬ್ರೋಚರ್ ಬರುತ್ತೆ, ಚಾಯ್ಸ್ 2 ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ಡಾಗಿ ಕೊಟ್ಟಿರ್ತಾರೆ. ಅವಾಗ ಇನ್ನೊಂದು ಟೈಮ್ ಹೇಳ್ತೀನಿ ನಿಮಗೆ, ಪೇಮೆಂಟ್ ಮಾಡಿ ಹೋಗ್ಬೇಕಾ ಅಥವಾ ಫ್ರೀಯಾಗಿ ನಾವು ಚಾಯ್ಸ್ 2 ಕೊಟ್ಬಿಟ್ಟು ಹೋಗ್ಬೇಕಂತಂದು ಕೆದವರು ಒಂದು ಟೈಮ್ ನಿಮಗೆ ಬಿಡ್ತಾರಲ್ಲೋ ಅವಾಗ ಹೇಳ್ತೀನಿ. ಸದ್ಯಕ್ಕೆ ಇರಲ್ಲ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಈ ಸರ್ತಿ ಅಂದರೆ ಏನು ಕೊಟ್ಟಿದ್ರು, ಚಾಯ್ಸ್ 2 ಅಂದರೆ ರೌಂಡ್ 2 ರೌಂಡ್ 3 ಹೋಗುವಾಗ ಅಡ್ಮಿಷನ್ ಆಗಲೇಬೇಕಂತಿತ್ತಲ್ವ. ಸೊ ಹಂಗಾಗಿ ಮೇ ಬಿ ಪೇಮೆಂಟ್ ಮಾಡಿನೇ ಓಲ್ಡ್ ಇಟ್ಕೊಂಡು ಹೋಗ್ರಿ ನೀವು ಸೆಕೆಂಡ್ ರೌಂಡಿಗೆ ಅಂತ ಹೇಳ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಈಗ ಅಲಾಟ್ಮೆಂಟ್ ಆಯಿತು, ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಸೆಕೆಂಡ್ ರೌಂಡಿಗೆ ಹೋಗ್ತಿದ್ದೀರಾ, ನಿಮಗೆ ಒಳ್ಳೆ ರ್ಯಾಂಕ್ ಇತ್ತು. ಸೊ ಹಂಗಾಗಿ MS ರಾಮಯ್ಯದೊಳಗೆ CS ಸಿಕ್ಬಿಡ್ತು. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇನ್ನೂ ಕೂಡ ಬೇರೆ ಬೇರೆ ಚೆನ್ನಾಗಿರ್ಬೋದು. ನಿಮಗೆ 9ನೇದು ಆಪ್ಷನ್ ಸಿಕ್ತು. ಸೊ ನೀವು ಇದನ್ನು ಕೂಡ ಏನು ಮಾಡ್ತೀರಾ, ಅಡ್ಮಿಷನ್ ಆಗಲೇಬೇಕು ಸೆಕೆಂಡ್ ರೌಂಡ್ ಹೋದಾಗ. ಇದು ಸೆಕೆಂಡ್ ರೌಂಡು, ಇದು ಫಸ್ಟ್ ರೌಂಡು. ಓಕೆ, ನೀವು ಅಡ್ಮಿಷನ್ ಆಗಲೇಬೇಕಾಗ್ತದೆ. ನಿಮ್ಗೆ ಈಗ ಬೇಕಾದ್ರೆ ನೀವು ಸೆಕೆಂಡ್ ರೌಂಡ್ ಹೋದಾಗ ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಒಂದು ಬೇಡಪ್ಪ ಅಂತಂದರೆ ಇಲ್ಲಿ ನೋಡಿ, ಇದನ್ನು ಬೇಡ ಅಂತಂದರೆ ಡಿಲೀಟ್ ಮಾಡ್ಕೋಬೋದು, ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈಗ ಸೆಕೆಂಡ್ ರೌಂಡಿಗೆ ಹೋದ್ರಿ, ಓಕೆ, ಸೆಕೆಂಡ್ ರೌಂಡಲ್ಲಿ ಕೂಡ ಹೋದಾಗ ಇದು ಸಿಗುತ್ತೆ, ಅಡ್ಮಿಷನ್ ಆಗಲೇಬೇಕು. ಓಕೆ, ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿ ಅಪ್ಗ್ರೇಡೇಷನ್ ಹೋಗ್ತೀರಂತಂದರೆ ಆಟೋಮೆಟಿಕ್ಲಿ ಇಲ್ಲಿರ್ತಕ್ಕಂಥದ್ದು ಎಲ್ಲನೂ ಕೂಡ ಡಿಲೀಟ್ ಆಗಿಬಿಡ್ತದೆ. ಅಂದರೆ ಅಪ್ಗ್ರೇಡೇಷನ್ ಹೋದಾಗ ಅಡ್ಮಿಷನ್ ಆಗಬೇಕು, ಪೇಮೆಂಟ್ ಮಾಡಲೇಬೇಕು. ಇನ್ ಕೇಸ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋದಾಗ ಓಲ್ಡಲ್ಲಿ ಇಟ್ಕೊಂಡು ನೀವೇನು ಹೋಗಿರ್ತೀರ ನೋಡಿ, ಅಲ್ಲಿ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಅಮೌಂಟ್ ಕಟ್ಬಿಟ್ಟು ಅಡ್ಮಿಷನ್ ಆಗಬೇಕು. ಇಲ್ಲಿ ಆಳೆ ಪೇಮೆಂಟ್ ಮಾಡಿದ್ರಪ್ಪ ಅಂತಂದರೆ ಇಲ್ಲೇನು ಪೇಮೆಂಟ್ ಮಾಡೋ ಅಂತ ಅವಶ್ಯಕತೆ ಇರೋಲ್ಲ. ಅಡ್ಮಿಷನ್ಗೆ ಹೋಗಿ ಕಾಲೇಜ್ಗೂ ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಹೋಗಿ ಸಹಿತ ಅಪ್ಗ್ರೇಡೇಷನ್ ಅಂತ ಹೇಳಿದೆ ನಾನು. ಅಪ್ಗ್ರೇಡೇಷನ್ಗೆ ನೀವು ಇಷ್ಟು ಕಾಲೇಜ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಇಲ್ಲಿ CSC MS ರಾಮಯ್ಯದಲ್ಲಿ ಸಿಕ್ಕಿತ್ತು, ನೀವು ಅಪ್ಗ್ರೇಡೇಷನ್ಗೆ ಹೋಗ್ತಾರಾ. ಸೊ ನಿಮ್ಗೆ ಯಾವುದೋ ಒಂದು ಕಾಲೇಜು, ಫಾರ್ ಎಕ್ಸಾಂಪಲ್ ಗದಗದಲ್ಲಿರ್ತಕ್ಕಂಥ ಕಾಲೇಜು ನಿಮಗೆ ವೆಟರ್ನರಿ ಸಿಕ್ತಪ್ಪ. ಓಕೆ, ಸೊ ಇಲ್ಲಿ ನೀವು 1,31,000 ಕಟ್ಟಿದ್ರಿ, ಬಟ್ ವೆಟರ್ನರಿ ಫೀಸ್ ಕಡಿಮೆ ಇದೆ. ಸೊ ಅವಾಗ ಏನಾಗ್ತದೆ, ಆಟೋಮೆಟಿಕ್ಕಾಗಿ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ, ಸೊ ಒಂದು ಫಾರ್ ಎಕ್ಸಾಂಪಲ್ 70,000 ಇತ್ತು ಅನ್ಕೋರಿ, 70,000 ಮೈನಸ್ ಎಷ್ಟಾಗುತ್ತೆ, ಸುಮಾರು ಒಂದು 50,000 ಏನಾಗುತ್ತೆ ನಿಮ್ಗೆ ಅಮೌಂಟು ರೀಫಂಡ್ ಮಾಡ್ತಾರೆ ಕೆದವರು.
ಓಕೆ, ಸೊ ಏನೂ ಇಲ್ಲ, ಆಟೋಮೆಟಿಕ್ಲಿ ಇವೆಲ್ಲನೂ ಕೂಡ ಡಿಲೀಟ್ ಆಗ್ತವೆ. ಎಲ್ಲವೂ ಇದು ಗದಗೊಂದು ಬಿಟ್ಟು ಎಲ್ಲನೂ ಕೂಡ ಆಗ್ತವೆ. ಇದೇ ಲಾಸ್ಟ್ ರೌಂಡು ಮುಗಿದೋಗುತ್ತೆ. ಇನ್ ಕೇಸ್ ಸೀಟ್ ಉಳಿದ್ರೆ ಮಾತ್ರ ನಿಮ್ಗೇನು ಕೂಡ ಅಪ್ಗ್ರೇಡೇಷನ್ ಮತ್ತೆ ಇಲ್ಲೇನು ಕೊಡಲ್ಲ. ಬಹಳ ಸೀಟ್ ಉಳಿದ್ರೆ ಅಪ್ಗ್ರೇಡೇಷನ್ ಕೊಡ್ತಾ ಇರ್ತಿದ್ರು. ಆಲ್ಮೋಸ್ಟು ಯಾವುದೇ ರೀತಿ ಅಪ್ಗ್ರೇಡೇಷನ್ ಇರಲ್ಲ ಥರ್ಡ್ ರೌಂಡ್ ಮುಗಿದ ನಂತರ. ಬಟ್ ಮಾಪಪ್ ರೌಂಡ್ ಅಂತ ಒಂದು ನಡೆಸ್ತಾರೆ. ಸೊ ಮಾಪಪ್ ರೌಂಡ್ ಯಾವಾಗ ಅಂತಂದರೆ ಸೀಟ್ ಏನಾದರೂ ಸೀಟ್ ಏನಾದರೂ ಜಾಸ್ತಿ ಇದೆ, ಮೋರ್ ನಂಬರ್ ಆಫ್ ಸೀಟ್ ಏನಾದರೂ ಬಹಳಷ್ಟು ಕಾಲೇಜಲ್ಲಿ ಸಿಕ್ಕರೆ, ಅಥವಾ ಥರ್ಡ್ ರೌಂಡಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ಏನಾದರೂ ಸೀಟ್ ಇನ್ನೂ ಕೂಡ ಇನ್ಕ್ರೀಸ್ ಮಾಡಿದರು, ಸೊ ಅವಾಗ ಏನಾಗ್ತದೆ ಮಾಪಪ್ ರೌಂಡ್ ಅಂತ ನಡೆಸ್ತಾರೆ. ಓಕೆ, ನಾವು ಥರ್ಡ್ ರೌಂಡ್ಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ. ನೀವು ಥರ್ಡ್ ರೌಂಡ್ ಅಂತ ಕೂಡ ಕರ್ಕೋಬೋದು ಮಾಪಪ್ ರೌಂಡು. ಸೊ ನಮ್ಮ ಅದೇ ನೀಟಲ್ಲಿ ಏನಂತ ಕರಿತೀವಿ ನೋಡಿ, ಸಿಂಪಲ್ಲಾಗಿ ನೀಟ್ ಸ್ಟೂಡೆಂಟ್ ಕೂಡ ನೋಡ್ತಾ ಇತ್ತಂದರೆ ಫಸ್ಟ್ ರೌಂಡ್ ನಡೆಯುತ್ತೆ. ಸೊ ಅದಾದ ನಂತರ ಸೆಕೆಂಡ್ ರೌಂಡ್ ನಡೆಯುತ್ತೆ. ಅದಾದ ತಕ್ಷಣ ಮಾಪಪ್ ರೌಂಡು. ಓಕೆ, ನಮ್ದು ಯಾವುದೇ ರೀತಿ ಥರ್ಡ್ ರೌಂಡ್ ಅಂತ ಇರಲ್ಲ. ಓಕೆ, ಇಲ್ಲಿ ಸೀಟ್ ಉಳಿದು ಅಂತಂದರೆ ಸ್ಟೇ ವೇಕೆನ್ಸಿ ಅಂತ ಕರ್ಕೊತೀವಿ ನಾವು. ಇಷ್ಟೇ ನೀಟಲ್ಲಿ ಇಡೋದು. ನಮ್ಮಲ್ಲಿ ಮಾತ್ರ ಫಸ್ಟು ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತಂದು. ಓಕೆ, ಸೆಕೆಂಡ್ ಎಕ್ಸ್ಟೆಂಡ್ ಆದ ತಕ್ಷಣ ಏನಪ್ಪ ಅಂದರೆ ಮಾಪಪ್ಪು. ಓಕೆ, ಇಷ್ಟು ರೌಂಡ್ ನಮ್ಮಲ್ಲಿ KCET-ಯಲ್ಲಿ ನಡೀತವೆ. ಸೊ ಸಿಂಪಲ್ಲಾಗಿ ಓಲ್ಡ್ ಇಟ್ಕೊಳ್ಳುವಂಥ ಪ್ರೊಸೆಸ್ ಏನು ದೊಡ್ಡದೇನಿಲ್ಲ. ಸಿಂಪಲ್ ಚಾಯ್ಸ್ 2 ಕೊಡುವರಿ, ಪೇಮೆಂಟ್ ಮಾಡೋಕ್ಕೆ ಹೇಳಿದ್ರೆ ಕೊಡ್ರಿ, ಅಮೌಂಟ್ ನಿಮ್ಮದೇನು ಎಲ್ಲೂ ಹೋಗಲ್ಲ. ಕೇದಾರ್ ಆಫೀಸ್ ನಿಮಗೆ ಇನ್ ಕೇಸ್ ಕಡಿಮೆ ಇರತಕ್ಕಂಥ ಫೀಸ್ ಕಾಲೇಜ್ ಸಿಕ್ಕರೂ ಸಹಿತ ಸಮ್ ಸ್ಟೂಡೆಂಟ್, ಈಗ ನಾನು ಹೇಳಿದೆ, ಈಗ MS ರಾಮಯ್ಯದಲ್ಲಿ ಫಸ್ಟಿಗೆ ಯಾವುದೋ ಬೇರೆ ಸಿಕ್ಕಿತ್ತಲ್ವ, ಸೊ ಒಂದು 16ನೇ ಸಿಕ್ಕಿತ್ತು. ಇಲ್ಲಿ ನೀವು 1,31,000ನೇ ಕಟ್ಟಿದ್ರಿ. ಬಟ್ ಇಲ್ಲಿ ಬಂದಾಗ ಇನ್ ಕೇಸ್ SNK ಕೊಟ್ಟ ಏನಾದರೂ ಸಿಕ್ಕರೆ ಹೌದಲ್ಲ, ಹಿಂಗೂ ಕೂಡ ಇರ್ತದೆ. SNK ಕೂಡ ಸಿಕ್ತು. SNK ಕೊಟ್ಟ ಅಂತಂದರೆ ಕೇವಲ 30,000 ಅಷ್ಟೇ ಕಟ್ಟಬೇಕಲ್ವಾ. ಸೊ 1,31,000 ಕಟ್ಟಿದ್ರಿ ನೀವು. ಅವಾಗ ಏನಾಗ್ತದೆ, ಆಟೋಮೆಟಿಕ್ಲಾಗಿ ಕೇಳಿದವರು 1,00,000 ರೂಪಾಯಿ ರಿಫಂಡ್ ಮಾಡ್ತಾರೆ. ಅದು ಅಪ್ಗ್ರೇಡೇಷನ್ಗೆ ಹೋದಾಗೂ ಕೂಡ ನಿಮ್ಗೆ ಏನಾದರೂ SNK ಕೂಡ ಸಿಕ್ಕರೂ ಸಹಿತ ನಿಮ್ಗೆ ಏನು ಮಾಡ್ತಾರೆ, ಫೀ ರಿಫಂಡ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಅಂದರೆ ಕಂಪ್ಯೂಟರ್ ಯಾವ ರೀತಿ ಮಾಡುತ್ತೆ, ಫಸ್ಟು 1ರಿಂದ ನೋಡ್ಕೊಂಬರುತ್ತೆ. ಅದು ಬೆಸ್ಟ್ ಅಂತಂದು ಕನ್ಸಿಡರ್ ಮಾಡ್ಕೊಳ್ಳೋದೇ ಆಪ್ಷನ್ 1, ಲೀಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದೇ ನಿಮ್ಮ ಲಾಸ್ಟಲ್ಲಿ ಹಾಕಿರೋದನ್ನ. ಮಧ್ಯದಲ್ಲಿ ಏನಾದರೂ ಸಿಕ್ಕಿತ್ತು, ಏನಾದರೂ ಮಿಡಲ್ ಸಿಕ್ಕಿತ್ತು ಅಂತಂದರೆ ನೀವು ಹೋಲ್ಡ್ ಇಟ್ಕೊಂಡು ಹೋಗ್ಬೋದು. ನೀವು ಅಪ್ಪಿ ಏನಾದರೂ ಈ ಕಾಲೇಜ್ ಬೈ ಮಿಸ್ಟೇಕ್ ಹಾಕಿದ್ರಿ ಅಂತಂದರೆ ಇದನ್ನ ರಿಮೂವ್ ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ಚಾಯ್ಸ್ 3ನ ಕೊಟ್ಬಿಟ್ಟು. ಓಕೆ, ಚಾಯ್ಸ್ 3 ಕೊಡ್ತೀರಾ, ಆ ಥರ ಯಾಕೆ ಮಿಸ್ಟೇಕ್ ಮಾಡ್ಕೊತಾರೆ, ಇನ್ನೂ ಕೂಡ ಟೈಮ್ ಇದೆ. ಬೇಕಾದರೆ ಆಪ್ಷನ್ ಎಂಟ್ರಿ ಮಾಡುವಾಗಲೇ ಏನು ಮಾಡ್ಕೊಳ್ಳಿ, ಬೇಕಾಗಿರ್ತಕ್ಕಂಥ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಬೇಡವಾದದ್ದು ಇವಾಗಲೇ ಡಿಲೀಟ್ ಮಾಡ್ಕೊಂಬಿಡಿ. ಕೂತ್ಕೊಳ್ಳಿ, ವರ್ಕ್ ಮಾಡಿ 2 ಡೇಸ್ ಆಪ್ಷನ್ ಎಂಟ್ರಿ ನಿಮ್ಮ ಪೇಜ್ನ ಕರೆಕ್ಟಾಗಿ ಕೂತ್ಬಿಟ್ಟು ವರ್ಕೌಟ್ ಮಾಡಿ. ಈ ಕಾಲೇಜ್ ಸಿಕ್ಕರೆ ಮಾತ್ರ ಹೋಗ್ತೀನಿ ನಾನು. ಓಕೆ, ಪರವಾಗಿಲ್ಲ ಅನ್ನೋಂಗಿದ್ರೆ ಇಟ್ಕೋರಿ. ನನಗೆ ಹೋಗೋದೇ ಇಲ್ಲ ಅಂತಂದ್ರೆ ಯಾಕೆ ಇಟ್ಕೊತಾರೆ, ಆಪ್ಷನ್ ಎಂಟ್ರಿ ಒಳಗಡೆ ಡಿಲೀಟೇ ಮಾಡ್ಕೊಂಬಿಡಿ. ಓಕೆ, ಹೋಪ್ ಇದೊಂದು ನಿಮಗೆ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಇಷ್ಟೇ, ಮತ್ತೇನಿಲ್ಲ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದಕ್ಕೆ ನಿಮ್ಗೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್.